ಏನು ವಿಷಯ? ಅಮ್ಮ, ಅದು ನಿನ್ನೆ ನಾನು ಯಾವಾಗ ಕುಡ್ದೆ ಅಂತ ನಂಗೆ ಗೊತ್ತಿಲ್ಲ ಅಮ್ಮ. ನಾನು ಬೇಕು ಅಂತ ಮಾಡಿದ್ದಲ್ಲಮ್ಮ. ಗೊತ್ತಿದ್ರೆ ನಾನು ಕುಡಿತಾನೆ ಇರಲಿಲ್ಲ. ನಾನು ಕುಡಿದು ಬಂದಿದ್ದೀನಿ ಅಂತ ಗೊತ್ತಿದ್ರು ನನ್ನನ್ನು ಅರ್ಥ ಮಾಡಿಕೊಂಡು ಮನೆ ಒಳಗಡೆ ಸೇರಿಸಿದ್ಯಲ್ಲಮ್ಮ, ಅದೇ ದೊಡ್ಡದು. ಆಗ ಪ್ರಶ್ನೆ ಮಾಡದೆ ಮನೆ ಒಳಗೆ ಸೇರಿಸಿದ್ಯಾ ಸರಿ, ಆದರೆ ಈಗ ಏನು ಮಾತಾಡದೆ ಸುಮ್ಮನೆ ಇರಬೇಡಮ್ಮ. ನನಗೆ ಪಶ್ಚಾತ್ತಾಪ ಕಾಡುತ್ತೆ. ಮಾತಾಡಮ್ಮ. ಬಂದು ಕೂತ್ಕೋ ಇಲ್ಲಿ. ಅಮ್ಮ, ನಾನು ಕುಡ್ದಿದ್ದೆ ಅಂತ ಗೊತ್ತಾದಾಗಿಂದ ನನಗೆ ತುಂಬ ಹಿಂಸೆ ಆಗ್ತಿದೆ. ನಿನ್ನೆ ರಾತ್ರಿ ನಿನಗೆ ಎಷ್ಟು ಆಘಾತ ಆಗಿರ್ಬೋದು ಅನ್ನೋ ಯೋಚನೆನೇ ನನಗೆ ಚುಚ್ತಾ ಇದೆ ಅಮ್ಮ. ಇಲ್ಲ ಮಲೆ, ಅದು ಅಮ್ಮ, ನಿನ್ನ ತಲೆ ತಗ್ಸು ಅಂತ ತಪ್ಪು ಮಾಡಿಬಿಟ್ಟಿದ್ದೀನಿ. ಇನ್ನು ಯಾವತ್ತೂ ಆ ಥರ ಮಾಡಲ್ಲ ಅಮ್ಮ. ಪ್ಲೀಸ್ ನನಗೆ ಕ್ಷಮಿಸು, ಪ್ರಾಮಿಸ್. ನಿನ್ನ ಮಾತು ಮುಗ್ದಿದ್ಯಾ? ನನ್ನನ್ನು ಮಾತಾಡೋಕೆ ಬಿಡ್ತೀಯಾ ಈಗ? ನಿನಗೆ ನನ್ನ ಮೇಲೆ ಕೋಪ ಇದೆ, ಬೇಜಾರಿದೆ ಅಂತ ನನಗೆ ಗೊತ್ತಮ್ಮ. ಬೈಯೋ ಎಲ್ಲ ಅಧಿಕಾರನೂ ನಿನಗಿದೆ. ಬೈಬೇಕು ಅಂತಾನೆ ಇದ್ದೆ, ಆದರೆ ವಿಕ್ಕಿ ಬೈದೇ ಇರೋ ಹಾಗೆ ಮಾಡ್ಬಿಟ್ಟ. ವಿಕ್ಕಿನಾ? ಹೌದು. ಮಲ್ಲಿನೇನು ಬೈಬೇಡಿ, ಅವ್ರ ಬದಲಿಗೆ ನಾನು ಕ್ಷಮೆ ಕೇಳ್ತೀನಿ ಅಂತ ಇಷ್ಟುದ್ದ ಮಾತಾಡಿ ಹೋದ. ಅಷ್ಟೆಲ್ಲ ಅವ್ನು ಮಾತಾಡಿ ಹೋದ್ಮೇಲೆ ನಿನ್ನ ಮೇಲೆ ಸಿಟ್ಟು ಮಾಡಿಕೊಂಡ್ರೆ ಏನು ಚೆನ್ನಾಗಿರುತ್ತೆ ಹೇಳು? ಹಾಗಿದ್ರೆ ನೀನನ್ನು ಕ್ಷಮಿಸಿದ್ಯಾ? ತಿಳಿದೇ ಮಾಡಿರೋ ತಪ್ಪಿಗೆ ಕೋಪ ಮಾಡ್ಕೊಳಕ್ಕಾಗತ್ತಾ? ನಿನ್ನೆ ಆಗಿರೋದನ್ನ ಮರ್ತ್ಬಿಡು. ಸಾರಿ ಅಮ್ಮ. ನನಗೆ ನಿನ್ನ ಸಾರಿ ಬೇಡ ಮಲ್ಲಿ. ಮುಂದಿನ ಸಲ ಈ ಥರ ಏನಾದರೂ ಪಾರ್ಟಿ ಫಂಕ್ಷನ್ನು ಅಂದರೆ ಏನು ತಿಂತೀಯ, ಏನು ಕುಡಿತೀಯ ಅನ್ನೋದ್ರ ಬಗ್ಗೆ ಗಮನ ಇರಲಿ. ಹ್ಞೂ ಅಮ್ಮ, ಮುಂದೆ ಹೀಗಾಗದೇ ಇರೋ ಹಾಗೆ ನೋಡ್ಕೋತೀನಿ. ಸರಿ ಸರಿ. ಈಗ ನನ್ನ ಹತ್ರ ಹೀಗೆ ಮಾತಾಡ್ಕೊಂಡೇ ಕೂತಿರ್ತೀಯೋ ಅಥವಾ ಕೆಲಸಕ್ಕೂ ಹೋಗ್ತೀಯೋ? ಈಗಲೇ ಹೊರಟೆ. ಥ್ಯಾಂಕ್ ಯು ಅಮ್ಮ, ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ವಿಕ್ಕಿ, ನೀವು ರಾತ್ರಿ ನನ್ನ ಸೇಫಾಗಿ ಕರ್ಕೊಂಡು ಬಂದಿದ್ದಲ್ದೆ ಮನೆ ಸಿಚುವೇಶನ್ನ ನಿಭಾಯಿಸಿದ್ದೀರಾ. ಥ್ಯಾಂಕ್ ಯು. ಅಷ್ಟೇ ಮುಗೀತು. ಅತ್ತೆಗೆ ವಿಪರೀತ ಕೋಪ ಬಂದಿದೆ. ವಿಷಯ ಕೇಳಿ ಇಷ್ಟು ಸಿಟ್ ಮಾಡ್ಕೊಂಡಿದ್ದಾರೆ. ಇನ್ನೇನಾದ್ರೂ ದೇವಸ್ಥಾನದಲ್ಲೂ ಇನ್ನು ಭಜನೆ ಮಾಡೋದನ್ನ ಕಣ್ಣಾರೆ ನೋಡ್ಬಿಟ್ಟಿದ್ರೆ ಅಷ್ಟೇ. ಹೋದ್ಸಲ ಎಡಗಡೆ ಕೆನ್ನೆ ಗೇಟ್ ಬಿದ್ದಂಗೆ ಈ ಸತಿ ಬಲಗಡೆ ಕೆನ್ನೆ ಗೇಟ್ ಬೀಳ್ತಿತ್ತು. ಸದ್ಯ ಅಷ್ಟು ಮಾಡಲಿಲ್ಲ ಅಂತ ಸಮಾಧಾನ ಮಾಡ್ಕೋಬೇಕಷ್ಟೇ. ವಿರಾಜ್, ಪ್ರತಿ ಸಲ ಅಮ್ಮಂಗೆ ಇದೇ ತರ ಡಿಸಪಾಯಿಂಟ್ ಮಾಡ್ತಿಲ್ಲ. ಅತ್ತೆ ತುಂಬ ಕೋಪದಲ್ಲಿದ್ದಾರೆ. ವಿರಾಜ್ ಮಾತನ್ನ ಪೂರ್ತಿಯಾಗಿ ಕೇಳೋ ಮನಸ್ಥಿತಿನಲ್ಲೂ ಕೂಡ ಅವರಿಲ್ಲ. ಅಷ್ಟು ಕೋಪ ಬರೋ ತರ ಮಾಡಿದ್ದು ಇವನೇ ಅಲ್ವಾ? ಮಾವ, ದೇವಸ್ಥಾನಕ್ಕೆ ಹೋಗಿ ಭಜನೆ ಮಾಡೋದು ಅಂಥದ್ದೇನು ದೊಡ್ಡ ವಿಷಯ ಅಲ್ಲ. ನೀನು ಇವನನ್ನ ಸಪೋರ್ಟ್ ಮಾಡಬೇಡ ಮಿತಿಲ್ಲ. ನಾಳೆ ಅರುಮಸಾಲ ಉತ್ತರಾಧಿಕಾರಿ ಎಲ್ಲ ಬಿಟ್ಟು ಭಜನೆ ಮಾಡ್ತಾನೆ ಅಂತ ನ್ಯೂಸ್ ಆದ್ರೆ ನಮ್ಮ ಕಂಪನಿಗೆ ಎಫೆಕ್ಟ್ ಆಗಲ್ವಾ? ಉತ್ತರಾಧಿಕಾರಿ ಆಗೋ ಸೀರಿಯಸ್ನೆಸ್ ಇದ್ದಿದ್ರೆ ನಿನ್ನ ಮಗಂಗೆಲ್ಲ ಅರ್ಥ ಆಗಿರೋದು. ಆದ್ರೆ ಇವನು ಎಲ್ಲದರಲ್ಲೂ ಕೇರ್ಲೆಸ್ಸು ಅಷ್ಟೇ. ಅರ್ಹತೆ ಇರೋರ್ನ ಮೂಲೆಗಿಟ್ಟು ಇಲ್ದೇ ಇರೋರ್ನ ತಲೆ ಮೇಲೆ ಕೂರ್ಸಿದ್ರೆ ಹೀಗೆ ಆಗೋದು. ಅತ್ತೆ, ಮಾವ, ಸ್ವಲ್ಪ ಸುಮ್ಮನಿರಿ. ಇಲ್ಲಿ ಏನ್ ನಡೀತಿದೆ ಅಂತ ನೋಡ್ಕೊಂಡು ಮಾತಾಡಿ. ವಿರಾಜ್, ಯಾಕೇನು ಮಾತಾಡದೆ ಹಾಗೆ ನಿಂತಿದ್ಯಾ? ಏನು ಮಾತಾಡಲಿ ಮಿತಿಲ್ಲ. ನಾನು ಏನು ಮಾಡಿದ್ರು ಅಮ್ಮಮ್ಮಂಗೆ ಹರ್ಟ್ ಆಗ್ತಿದ್ಯಲ್ಲ. ಅರು ಅಮ್ಮಂಗೆ ಆಘಾತ ಆಗಿದೆ ವಿರಾಜ್. ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ನೀನೇನು ಚಿಂತೆ ಮಾಡಬೇಡ, ನಾನು ಹೋಗಿ ಮಾತಾಡಿ ಬರ್ತೀನಿ. ಬೇಡ ಮಿತಿಲ್ಲ, ನಾನೇ ಹೋಗಿ ಮಾತಾಡ್ತೀನಿ.
ಅರುವಮ್ಮ ಹಾಗೆಲ್ಲ ಸಮಾಧಾನ ಆಗಲ್ಲ ವಿರಾಜ್. ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಸಿಟ್ಟು ಬಂದಿರೋದೇ ನಿನ್ ಮೇಲೆ. ಹೀಗಿರುವಾಗ ನೀನು ಹೋಗಿ ಮಾತಾಡಿದ್ರೆ ಅವ್ರು ಇನ್ನೂ ಟ್ರಿಗರ್ ಆಗ್ಬೋದು. ಪರವಾಗಿಲ್ಲ ಮಿಥಿಲಾ, ಅವರು ನನ್ನ ಅಮ್ಮಮ್ಮ. ಸದ್ಯಕ್ಕೆ ನನ್ನನ್ನು ತಪ್ಪು ತಿಳ್ಕೊಂಡಿರ್ಬೋದು, ಆದರೆ ನನ್ನನ್ನು ದೂರ ಮಾಡಿಲ್ಲ. ನಾನೇ ಮಾತಾಡ್ತೀನಿ. ನನ್ನ ಪರ ಮಾತಾಡೋಕ್ಕೆ ಯಾವ ಲಾಯರ್ಸು ಬೇಡ.